ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ್ಗ ಇವತ್ತು ಮ್ಯಾಚ್ ಡೇ ಗೇಮ್ ಆನ್ ನಮ್ಮ ಬೆಂಗಳೂರು ಬುಲ್ಸ್ಗೆ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ ಮಗ. ಇವತ್ತು 20ನೇ ಮ್ಯಾಚ್ ಆಡ್ತಾ ಇದ್ದಾರೆ ನಮ್ಮ ಬೆಂಗಳೂರು ಬುಲ್ಸ್. ಉಳಿದಿರುವಂಥ ದಿನ 3 ಮ್ಯಾಚು. ಇವತ್ತು ಮ್ಯಾಚ್ ಇರೋದು ಯಾರ ಮೇಲೆ? ಗುಜರಾತ್ ಟೈಟನ್ಸ್ ಮೇಲೆ, ಸಾರಿ IPL ಹೋಗ್ಬಿಟ್ಟೆ ಸ್ಟೇಟ್ ಅದೇ, ಗುಜರಾತ್ ಜೈಂಟ್ಸ್ ಮೇಲೆ ಮ್ಯಾಚ್ ಇರೋದು ನಮಗೆ. ಫಸ್ಟ್ ಮ್ಯಾಚು ಇವ್ರ ಮೇಲೆ ಆಡಿದ್ವಿ. ಫಸ್ಟ್ ಮ್ಯಾಚು ನಾವು ಇವ್ರ ಮೇಲೆ ಸೋತಿದ್ದು 3 ಪಾಯಿಂಟಿಂದ. ಅವ್ರದ್ದು 34, ನಮ್ಮದು 31. ಏನಂತ ಆಟ ಏನು ಆಡಿರಲಿಲ್ಲ ಅವತ್ತು. ಬಟ್ ಆದರೂ ಕೂಡ ಇವಾಗ ನೋಡ್ತವ್ರೆ ನಮ್ಮ ಬೆಂಗಳೂರು ಬುಲ್ಸ್ ಅವಾಗಿನ ಸಿಕ್ಕಾಪಟ್ಟೆ ಎವಾಲ್ವ್ ಆಗಿದ್ರೆ, ಸಿಕ್ಕಾಪಟ್ಟೆ ಒಂದು ಸ್ವಲ್ಪ ಮೆಚ್ಯೂರಿಟಿನ ತೋರಿಸಿದ್ರೆ. ಲಾಸ್ಟ್ ಮ್ಯಾಚ್ ಹಂಗೆ ಆಡಿರ್ಬೋದು, ಬಟ್ ಆದರೂ ಕೂಡ ಸಿಕ್ಕಾಪಟ್ಟೆ ಪುಣೇರಿ ಪಟನ್ಸ್ ಹೆವಿ ಸ್ಟ್ರಾಂಗೆಸ್ಟ್ ಟೀಮು ಈ PKL ಅಲ್ಲಿ. ಇವ್ರ ಮೇಲೆ ಗೆಲ್ತಾರೆ ಅಂತ ನನಗೆ ಯಾಕೋ ಕಾನ್ಫಿಡೆನ್ಸ್ ಇದೆ, ಗುಜರಾತ್ ಜೈಂಟ್ಸ್ ಮೇಲೆ ಪರ್ಸ್ನಲಿ ನೋಡ್ತು ಅಂತ ಅಂದರೆ. ಯಾಕಂದರೆ ಅವರು ಕೂಡ ಏನಂತ ಅಮರಾಮ್ರಿ ಏನಿಲ್ಲ, ಇದ್ದಾರೆ 4th ಪೊಸಿಷನ್ ಪಾಯಿಂಟ್ಸ್ ಟೇಬಲ್. ಅವರು ಇನ್ನೂ ಕ್ವಾಲಿಫೈ ಆಗುವಂಥ ಹಂತದಲ್ಲೇ ಇದ್ದಾರೆ. ಅವ್ರದ್ದು 20ನೇ ಮ್ಯಾಚು. ಅವರು ಇನ್ನೂ 100% ಕ್ವಾಲಿಫೈ ಆಗೋಗ್ಬಿಟ್ಟಿದ್ದಾರೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಇವಾಗ ಟಾಪ್ 3 ಪಾಯಿಂಟ್ಸ್ ಟೇಬಲ್ ತೋರಿಸ್ತಾ ಇದ್ದೀನಿ. ಟಾಪ್ 3 ಟೀಮ್ಸ್ಗಳೆಲ್ಲ ಏನಿದಾವೆ ಇವೆಲ್ಲ 100% ಕ್ವಾಲಿಫೈ ಆಗಿರುವಂಥ ಟೀಮ್. ಇವ್ರು ಇನ್ನೂ ಮೈನ್ ಕಂಟೆಂಡರ್ ಆಗಿದ್ದಾರೆ. ಇವರು ಕೂಡ ಕ್ವಾಲಿಫೈ ಆಗಬಹುದು. ಬಟ್ ನಮ್ಮ ಬೆಂಗಳೂರು ಬುಲ್ಸ್ ಇಲ್ಲಿಂದ ಮೂರು ಮ್ಯಾಚ್ನ ಗೆಲ್ಲಬೇಕು, ಕ್ವಾಲಿಫೈ ಆಗಬೇಕು ಅಂದರೆ ಉಳಿದಿರೋದು ಒಂದೇ ಒಂದು ಆಪ್ಷನ್ ನಮ್ಮ ಬೆಂಗಳೂರು ಹತ್ರ. 3ಕ್ಕೆ 3 ಗೆಲ್ತು ಅಂದರೆ ಕ್ವಾಲಿಫೈ, ಇಲ್ಲ ಅಂತಂದರೆ ಕಾಲೆತ್ಕೊಂಡು ಶಿಸ್ತಾಗಿ ಬರ್ತಾ ಇರಬೇಕು. ಇವತ್ತೇನಾದ್ರು ಸೋತ್ರು ಅಂದರೆ ಶಿಸ್ತಾಗಿ ಬರ್ತಾ ಇರಬೇಕು ಮನೆಗೇನೆ. ಅವ್ರ ಮೇಲೆ ಡಿಪೆಂಡೆನ್ಸಿ, ಇವ್ರ ಮೇಲೆ ಡಿಪೆಂಡೆನ್ಸಿ ಇವೆಲ್ಲ ಬದನೆಕಾಯಿನೂ ಇರೋದಿಲ್ಲ. ಇವತ್ತು ಆ್ಯಕ್ಚುಲಿ ನಾನು ನೆನ್ನೆ ವಿಡಿಯೋ ಮಾಡ್ತಾ ಇದ್ದೀನಿ, ಮ್ಯಾಚ್ ಕಂಪ್ಲೀಟ್ ಆಗಿಲ್ಲ ಇವ್ರದ್ದು. ಇವ್ರು ಬೆಂಗಾಲ್ ವಾರಿಯರ್ಸಿನ ಮ್ಯಾಚ್ ನಡೀತಾ ಇದೆ, ಬೆಂಗಾಲ್ ವರ್ಸಸ್ ತೆಲುಗು. ಅದರಲ್ಲಿ ಬೆಂಗಾಲ್ ಗೆಲ್ಬೋದು ಅಂತ ಅನ್ಕೊಂಡು, ಬೆಂಗಾಲ್ ಗೆಲ್ತು ಅಂದರೆ ಆಬ್ವಿಯಸ್ಲಿ ಮೇಲ್ಗಡೆ ಹೋಗ್ತಾರೆ. ನಮ್ಮ ಬೆಂಗಳೂರು ಬುಲ್ಸು 8ನೇ ಪೊಸಿಷನ್ಗೆ ನಾವು ಬರ್ತಾರೆ ಅಂತ ಅನ್ಕೊಂಡಿದ್ದೀನಿ. ಇವತ್ತು ಗೆದ್ದು ತೋರಿಸ್ಬೇಕು ಬೆಂಗಳೂರು ಬುಲ್ಸು ಇನ್ನು ಕಂಟೆನ್ಷನ್ ಇರಬೇಕು ಅಂತಂದರೆ. ಇಲ್ಲ ಅಂತಂದರೆ ಬೆಂಗಾಲ್ ವಾರಿಯರ್ಸ್ ಗೆಲ್ತಾ ಇದ್ದಂಗೆ, ಇವ್ರು ನ್ಯೂಟ್ಲ್ ಆಗ್ತಾ ಇದ್ದಂಗೆ ಇನ್ನು ಕೆಳಗಡೆ ಹೋಗ್ತಾರೆ. ಅವ್ರು ಮೇಲ್ಗಡೆ ಬಂದ್ಬಿಟ್ಟು ಗೊತ್ತಿಲ್ಲ, ಇನ್ನು ಪಾಯಿಂಟ್ಸ್ ಟೇಬಲ್ ಕರೆಕ್ಟಾಗಿ ಪರ್ಫೆಕ್ಟಾಗಿ ಸೆಟಲ್ ಆಗಿಲ್ಲ. ಇಲ್ಲಿಂದ ಯೂರೋಸ್ ಗುಜರಾತ್ ಜೈಂಟ್ಸ್ ಏನಾದ್ರು ಸೋಲ್ತು ಅಂತಂದರೆ ಎಲ್ಲ ಮ್ಯಾಚ್ಗಳನ್ನು ಕೂಡ ಅವರು ಕೂಡ ಕ್ವಾಲಿಫೈ ಆಗೋದು ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಹೋಗುತ್ತೆ. ಕ್ವಾಲಿಫೈ ಆಗದೆ ಇಲ್ಲ ಅಂತ ಹೇಳ್ಬೋದು. ಎಲ್ಲ ಮ್ಯಾಚ್ನು ಸೋಲ್ತು ಇನ್ ಕೇಸ್ ಅಂತ ಅಂದರೆ. ಅವ್ರಿಗೂ ಇನ್ನು ಉಳಿದಿರುವಂಥದ್ದು 3 ಮ್ಯಾಚು. ಸೊ ಉಳಿದಿರುವಂಥ 3 ಮ್ಯಾಚ್ ಇಲ್ಲ ಟೂರ್ನಮೆಂಟ್ ಎಂಡ್ ಆಗ್ತಾ ಬಂದಿದೆ. ಸೊ ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗಂತೂ ಇದೆ ಪಾಯಿಂಟ್ಸ್ ಟೇಬಲ್ಲು. ಎಲ್ಲ ಮ್ಯಾಚ್ ಒಂಥರ ಡಿಸೈಡರ್ ಮ್ಯಾಚ್ ಥರನೇ ಕಾಣಿಸ್ತಾ ಇದೆ. ಇವತ್ತು ಬೆಂಗಳೂರು ಬುಲ್ಸ್ ಒಂಥರ ಡಿಸೈಡರ್ ಮ್ಯಾಚು, ಮಸ್ಟ್ ವಿನ್ನು, ಡೂ ಆರ್ ಡೈ. ಇವತ್ತು ಗೆದ್ದಿಲ್ಲ ಅಂತಾರೆ, ಇವತ್ತಿನ ಮ್ಯಾಚ್ ಮಾತ್ರ ಅಂತಲ್ಲ, ಇನ್ನು 3 ಮ್ಯಾಚು ಕೂಡ ಡೂ ಆರ್ ಡೈ ಮ್ಯಾಚು. ಸೋತ್ರು ಅಂತ ಅನ್ಕೊಳ್ಳಿ, ಡ್ರಾ ಆದ್ರೂ ಕೂಡ ಸಿಕ್ಕಾಪಟ್ಟೆ ಅಂದರೆ ಟೈ ಆದ್ರೂ ಕೂಡ ಕಷ್ಟ ಆಗುತ್ತೆ ನಮ್ಮ ಬೆಂಗಳೂರು ಬುಲ್ಸು ಕ್ವಾಲಿಫೈ ಆಗುವಂಥದ್ದು. ಟೈ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು, ಗೆಲ್ಲಬೇಕು. ವಿತ್ 63 ಪಾಯಿಂಟ್ಸ್ 3 ಮ್ಯಾಚ್ನ ಗೆಲ್ತು ಅಂದರೆ ಕ್ವಾಲಿಫೈ ಆಗುವಂಥ ಸಾಧ್ಯತೆ 5ನೇ ಪೊಸಿಷನ್ ಅಥವಾ 6ನೇ ಪೊಸಿಷನ್ ನಮ್ಮ ಬೆಂಗಳೂರು ಬುಲ್ಸ್ ಇರುತ್ತೆ. ಪಾಯಿಂಟ್ ಡಿಫ್ರೆನ್ಸ್ ಕೂಡ ಮ್ಯಾಟ್ರಿಗೆ ಬರ್ಬೋದು. ನೋಡೋಣ ಏನಾಗುತ್ತೆ ಅಂತ. ಇನ್ನು 3 ಮ್ಯಾಚ್ ಇದೆ, ಬಟ್ 1 ಮ್ಯಾಚ್ ಅಟ್ ಎ ಟೈಮ್ ಅಂತ ತೊಗೊಂಡು ಹೋಗಬೇಕು. ಇವತ್ತು ಫಸ್ಟ್ ಮ್ಯಾಚ್ ಆಡ್ತಾ ಇದ್ದಾರೆ ತಮಿಳ್ ತಲೈವಾಸ್ ಜೊತೆಗೆ. ಅದು ಕೂಡ ಕ್ರೂಷಿಯಲ್ ಆಗಿದೆ ತಮಿಳ್ ತಲೈವಾಸ್ಗೆ. ಅವರು ಗೆಲ್ತಾ ಹೋಗಬೇಕು. ಬರುವಂಥ ಮ್ಯಾಚ್ಗಳಲ್ಲಿ ಅವರು ಕೂಡ ಕೇಪಬಲ್ ಇದ್ದಾರೆ ಕ್ವಾಲಿಫೈ ಆಗೋದಕ್ಕೆ. ಅವ್ರೇನು ಔಟ್ ಆಫ್ ದ ಟೂರ್ನಮೆಂಟ್ ಏನಾಗಿಲ್ಲ. ಅವರು ಕೂಡ ಪುಣೇರಿ ಪಟನ್ಸ್ ಮೇಲೆ ಮ್ಯಾಚ್ ಇದೆ. ಒಂದು ವೇಳೆ ಅವ್ರು ಈ ಮ್ಯಾಚ್ನ ಸೋಲ್ತು ಅಂದರೆ ತಮಿಳವರು, ಅವರು ಕೂಡ ಆಲ್ಮೋಸ್ಟ್ ಗಾನ್ ಕೇಸ್ ಅಂತ ಹೇಳಬೇಕು ಟೂರ್ನಮೆಂಟಲ್ಲಿ. ನೋಡೋಣ ಅದೇನಾಗುತ್ತೆ ಅಂತ. ಸೆಕೆಂಡ್ ಮ್ಯಾಚು ಇನ್ಫ್ಯಾಕ್ಟ್ ಸೀರೀಸ್ ಆಫ್ ಫಸ್ಟ್ ಮ್ಯಾಚ್ಗಳನ್ನ ಆಡ್ಕೊಂಬಂದಿದ್ವಿ. 8 ಗಂಟೆ ಮ್ಯಾಚ್ಗಳನ್ನ ಆಡ್ಕೊಂಬಂದಿದ್ದೀವಿ. ಸುಮಾರು ಹೊತ್ತಾದಮೇಲೆ 9 ಗಂಟೆ ಮ್ಯಾಚ್ ನೋಡೋದಕ್ಕೆ ಸಿಕ್ಕಿದೆ ನಮ್ಮ ಬೆಂಗಳೂರು ಬುಲ್ಸ್ಗೆ. ನೋಡೋಣ ಗುರು ಇವತ್ತು ಅದೇನು ಕಿತ್ತು ಗುಡೆ ಆಗ್ತಾರೆ ಅಂತ. ಟೋಟಲಾಗಿ 8-8 ಅಂತ ಬಂದಾಗ ಟೋಟಲಾಗಿ ಆಡಿರೋದು 12 ಮ್ಯಾಚು ಗುಜರಾತು ಜೊತೆಗೆ ನಮ್ಮ ಬೆಂಗಳೂರು ಬುಲ್ಸು. ಈ 12 ಮ್ಯಾಚಲ್ಲಿ 5 ಮ್ಯಾಚ್ ನಾವು ಗೆದ್ರೆ, 6 ಮ್ಯಾಚ್ ಅವ್ರು ಗೆದ್ದರೆ, 1 ಮ್ಯಾಚ್ ಟೈ ಕೂಡ ಆಗಿದೆ. ಒಂಥರ ಈಕ್ವಲ್ ಇದೆ 8-8 ಅಂತ ಬಂದಾಗ. ಬಟ್ ಇವತ್ತು ಶತಾಯ ಗತಾಯ ಪ್ರಯತ್ನ ಹಾಕ್ಬಿಟ್ಟು ಗೆಲ್ಲೇಬೇಕು ಗುರು. ಅವ್ರ ಡಿಫೆನ್ಸ್ ಸಖತ್ತಾಗಿದೆ. ಸೋಂಬೇರ್ ಇದ್ದಾರೆ, ಫಜಲ್ ಇದ್ದಾರೆ, ಒಂಥರ ಚೆನ್ನಾಗೇ ಇದೆ ಅವ್ರ ಡಿಫೆನ್ಸ್. ನಮ್ಮದು ಕೂಡ ಒಂಥರ ಈಕ್ವಲಿ ಕೇಪಬಲ್ ಇದೆ ಗುರು. ಇವತ್ತು ನನ್ನ ಪ್ರಕಾರ ಸಿಕ್ಕಾಪಟ್ಟೆ ಫೈಟ್ ಇರುತ್ತೆ, ಒಂಥರ ಜಿದ್ದಿ ಫೈಟ್ ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಪುಣೇರಿ ಪಟನ್ಸು ಯಾವ ಥರ ಹಾವಳಿ ಕೊಟ್ಟರು, ಆ ರೇಂಜ್ಗೆಲ್ಲ ಹಾವಳಿ ಕೊಟ್ಕೊಂಡು ಗೆಲ್ತಾರೆ ಅಂತ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ ಗುಜರಾತ್ ಅವರು. ಒಟ್ಟಲ್ಲಿ ಒಂಥರ ಈಕ್ವಲಿ ಕಾಂಪೀಟ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಕಾದು ನೋಡೋಣ ಏನಾಗುತ್ತೆ ಅಂತ. ನನಗೇನೋ ಸ್ವಲ್ಪ ಕಾನ್ಫಿಡೆನ್ಸ್ ಇದೆ ಇವತ್ತು ಬೆಂಗಳೂರು ಬುಲ್ಸು ಬಗ್ಗಿ ಬಡಿತಾರೆ ಅಂತ. ಗುಜರಾತ್ ಅವ್ರನ್ನ ಬಗ್ಗಿ ಬಡಿತು ಅಂತ ಅಂದರೆ ಇನ್ನು ಉಳಿದಿರುವಂಥ ಮ್ಯಾಚ್ ನಮಗೆ ಡೆಲ್ಲಿ ಮೇಲಿದೆ, ಆಮೇಲೆ ಹರಿಯಾಣ ಮೇಲಿದೆ. ಡೆಲ್ಲಿ ಮೇಲೆ ಸ್ವಲ್ಪ ಜಾಸ್ತಿ ಕಷ್ಟ ಆಗ್ಬೋದು, ಬಟ್ ಹರಿಯಾಣ ಮೇಲೆ ಏನೋ ಒಂಥರ ಮಾಡ್ತಾರೆ ಅಂತ ಅನ್ಕೊಂಡಿದ್ದು. ಬಟ್ ಇಲ್ಲಿ ಹೊಡಿಬೇಕಲ್ಲ ಮೇನು, ನಾವು ಅಲ್ಲಿ ಡೆಲ್ಲಿ ಮೇಲೆ ಆಡಬೇಕು ಅಂತ ಅಂದರೆ. ಸೊ ನೋಡೋಣ ಗುರು, 3 ಮ್ಯಾಚು ಮಸ್ಟ್ ವಿನ್ ಮ್ಯಾಚು, ಡೂ ಆರ್ ಡೈ ಮ್ಯಾಚು. ಇಲ್ಲಿ ಗೆಲ್ತು ಅಂತ ಅಂದರೆ, ನಾನು ಲಾಸ್ಟ್ ಮ್ಯಾಚ್ ಹೇಳಿದ್ದೆ ಅವ್ರ ಮೇಲೆ ಗೆಲ್ತವ್ರೆ, ಪುಣೆ ಮೇಲೆ ಗೆಲ್ತವ್ರೆ, ಟೂರ್ನಮೆಂಟ್ನೇ ಗೆದ್ದಂಗೆ ಅಂತ ಹೇಳ್ಬಿಟ್ಟಿದೆ. ಬಟ್ ಇಲ್ಲಿ ಗೆಲ್ಲೇಬೇಕು ನೀನು ಟೂರ್ನಮೆಂಟಲ್ಲಿ ಮುಂದೆ ಕ್ವಾಲಿಫೈ ಆಗಬೇಕು ಅಂತಂದರೆ. ಅದೇನು ಮಾಡ್ತಾರೋ ನಮ್ಮ ಬೆಂಗಳೂರು ಬುಲ್ಸು, ತಲೆ ಚಿಚ್ಕೊಂಡಂಗೆ ಮಾಡ್ತಾರೋ ಅಥವಾ ಇಲ್ಲ ಆಗಿರೋ ಇದ್ದು ಮ್ಯಾಚ್ ಅಂದರೆ ಅನ್ನೋ ಥರ ಮಾಡ್ತಾರೋ ಗೊತ್ತಾಗುತ್ತೆ ಇವತ್ತು. ನೋಡೋಣ ಏನಾಗುತ್ತೆ. ಕಾಮೆಂಟಲ್ಲಿ ಹಾಕಿ. ಸಿಗೋಣ, ಬಾಯ್.